ಬಿಗ್ ಬಾಸ್ 22ನೇ ಸಂಚಿಕೆ ಪ್ರಾರಂಭದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವುದಿಲ್ಲ. ಅವರು ಇಲ್ಲಿರಲು ಸಾಧ್ಯವಿಲ್ಲ. ಅವರು ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದವರು. ಅವರು ಇಂಥ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಎಂದು ಓಂ ಪ್ರಕಾಶ್ ರಾವ್ ಅವರು ಮಾಳವಿಕಾ, ನಿರಂಜನ್ ಮತ್ತು ಶಾಲಿನಿ ಅವರಿಗೆ ಹೇಳುತ್ತಾರೆ. ನಂತರ ಮಾಲಾಶ್ರೀ ಮನೆಗೆ ಬರುವಾಗ ತಂದ ಬ್ಯಾಗ್ ಅನ್ನು ಎಲ್ಲರೂ ಸೇರಿ ಓಪನ್ ಮಾಡುತ್ತಾರೆ. ಅದರಲ್ಲಿ ಎಲ್ಲಾ ಸ್ಪರ್ಧಿಗಳ ಆತ್ಮೀಯರು ಕೊಟ್ಟ ಉಡುಗೊರೆ ನೋಡಿ ಸ್ಪರ್ಧಿಗಳು ಭಾವುಕರಾಗುತ್ತಾರೆ. ನಂತರ ಕಾರುಣ್ಯ ನಿದ್ದೆ ಮಾಡಿದ್ದಕ್ಕೆ ಕ್ಯಾಪ್ಟನ್ ಮಾಳವಿಕಾ, ಭುವನ್ ಮತ್ತು ಶೀತಲ್ ಸೇರಿ ಬೋರ್ವೆಲ್ ಹತ್ತಿರ ಸ್ನಾನ ಮಾಡಿಸುತ್ತಾರೆ. ಮಧ್ಯಾಹ್ನ ಊಟ ಮಾಡುವಾಗ ಪ್ರಥಮ್ ಮಾಳವಿಕಾ ಬಿಹೇವಿಯರ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಯಾಕೆಂದರೆ ತಿನ್ನಬೇಕಾದಾಗ ಮಾಳವಿಕಾ ತುಂಬಾ ಜೋರಾಗಿ ಮಾತನಾಡಿ ಇರಿಟೇಟ್ ಮಾಡುತ್ತಾರೆ. ತನ್ನ ಅನ್ನ ಕಿತ್ತುಕೊಂಡರು ಎಂದು ಪ್ರಥಮ್ ಕ್ಯಾಮರಾ ಮುಂದೆ ಹೇಳುತ್ತಾರೆ. ಸಂಜೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತದೆ. ಎಲ್ಲರೂ ಪ್ರತಿ ವಾರದ ತರ ಮನೆಯಿಂದ ಹೊರಹೋಗಲು ತಮ್ಮ ತಮ್ಮ ಅಭ್ಯರ್ಥಿಗಳ ಹೆಸರನ್ನು ಬಿಗ್ ಬಾಸ್ಗೆ ತಿಳಿಸುತ್ತಾರೆ. ಎಲ್ಲರ ಆಯ್ಕೆಯ ಆಧಾರದ ಮೇಲೆ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುವವರು ಪ್ರಥಮ್, ಸಂಜನಾ, ಶೀತಲ್, ರೇಖಾ ಮತ್ತು ಶಾಲಿನಿ ಆಗಿರುತ್ತಾರೆ. ನಂತರ ಪ್ರಥಮ್ ತಾನು 4 ವಾರದಿಂದ ನಾಮಿನೇಷನ್ ನಲ್ಲಿ ಮೊದಲ ಸ್ಥಾನದಲ್ಲಿದ್ದೇನೆ, ಏನೇ ಮಾಡಿದರೂ ಮನೆಯವರು ತನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ ಎಂದು ಪ್ರಥಮ್ ಸಂಜನಾಗೆ ಹೇಳುತ್ತಾರೆ. ಅದಕ್ಕೆ ಸಂಜನಾ ತಮಗೆ ಅಕ್ಕ, ಅಮ್ಮ ಅಥವಾ ಮಮ್ಮಿ ಎಂದು ಬಕೆಟ್ ಹಿಡಿಯಲು ಬರಲ್ಲ, ತನಗೆ ತನ್ನ ಸ್ವಂತ ಅಪ್ಪ ಅಮ್ಮ ಇದ್ದಾರೆ ಎನ್ನುತ್ತಾರೆ. ಸಂಜೆ ಎಲ್ಲರೂ ಸೇರಿ ದೀಪಾವಳಿ ನಿಮಿತ್ತ ಮನೆಯಲ್ಲಿ ದೇವರ ಪೂಜೆ ಮಾಡುತ್ತಾರೆ. ತದನಂತರ ಬಿಗ್ ಬಾಸ್ ಮನೆಯ ಎಲ್ಲಾ ಸದಸ್ಯರಿಗೆ ದೀಪಾವಳಿ ಶುಭಾಶಯ ಕೋರಿ ಪಟಾಕಿ ಮತ್ತು ಸ್ವೀಟ್ಸ್ ಕೊಟ್ಟು ಕಳಿಸಿರುತ್ತಾರೆ. ಎಲ್ಲರೂ ಸೇರಿ ಸ್ವೀಟ್ ತಿಂದು ಪಟಾಕಿ ಹಚ್ಚಿ ಕುಣಿದು ಕುಪ್ಪಳಿಸಿ ಆನಂದಿಸುತ್ತಾರೆ. ರಾತ್ರಿ ಎಲ್ಲರೂ ಸೇರಿ ಬಿಗ್ ಬಾಸ್ ಕಳಿಸಿದ ಭೂರಿ ಭೋಜನ ತಿಂದು ಆನಂದಿಸುತ್ತಾರೆ. ಅಲ್ಲಿಗೆ 22ನೇ ಸಂಚಿಕೆ ಮುಕ್ತಾಯವಾಗುತ್ತದೆ.